ಮೋರ್ಚಾ ವತಿಯಿಂದ ಇಂದು ರಾಜ್ಯಾದ್ಯಂತ ಸನ್ಮಾನ್ಯ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ಆದೇಶದ ಮೇರೆಗೆ ಮತ್ತು ನಮ್ಮ ರಾಜ್ಯ ಒಬಿಸಿ ಮೋರ್ಚಾ ಅಧ್ಯಕ್ಷರಾದಂಥ ರಘು ಕೌಟ್ಲೆ ಅವರ ಸೂಚನೆ ಮೇರೆಗೆ ರಾಜ್ಯಾದ್ಯಂತ ಏಕಕಾಲಕ್ಕೆ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ರಾಜ್ಯದಲ್ಲಿ ಈವರೆಗೆ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡದಿರುವಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿ ಕೂಡಲೇ ಇವತ್ತು ಹಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಇಂದು ನಾವು ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸರ್ಕಲ್ನಿಂದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವುದೇನೆಂದರೆ, ಮಾನ್ಯ ಮುಖ್ಯಮಂತ್ರಿಗಳೇ, ಯಾವ ರೀತಿಯಾಗಿ ನೀವು ದಲಿತ, ಹಿಂದುಳಿದವರು, ಅಲ್ಪಸಂಖ್ಯಾತರ ಹೆಸರಿನ ಮೇಲೆ ಅಧಿಕಾರ ಬಂದಂಥ ತಾವುಗಳು ಈ ಹಿಂದೆ ನೀವು ದಲಿತರಿಗಾಗಿ ಮೀಸಲಿಟ್ಟಂಥ 25,000 ಕೋಟಿ ರೂಪಾಯಿಯನ್ನು ದುರ್ಬಳಕೆಯನ್ನು ಮಾಡಿಕೊಂಡಿದ್ದೀರಿ. ತದನಂತರ ಏನು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿಟ್ಟಂಥ ಸುಮಾರು 187 ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮದ ಹಣವನ್ನು ನೇರವಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಖಾತೆಗೆ ಹಾಕುವ ಮುಖಾಂತರ ಏನು ಪರಿಶಿಷ್ಟ ವರ್ಗದ ಜನಾಂಗಕ್ಕೆ ನೀವು ಅನ್ಯಾಯವನ್ನು ಮಾಡಿದಿರಿ. ಅದರಂತೆ ಇವತ್ತು ಹಿಂದುಳಿದ ವರ್ಗಗಳಲ್ಲಿ ಬರುವಂಥ ಏನು ಲಿಂಗಾಯತ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಒಕ್ಕಲಿಗ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಮಡಿವಾಳ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಸವಿತಾ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಅಲೆಮಾರಿ ಅರೆಅಲೆಮಾರಿ ನಿಗಮ ಆಗಿರ್ಬೋದು, ಮಡಿವಾಳ ಮಾಚಿದೇವ ನಿಗಮ ಆಗಿರ್ಬೋದು, ವಿಶ್ವಕರ್ಮ ನಿಗಮ ಆಗಿರ್ಬೋದು, ಹೀಗೆ ಸುಮಾರು 11 ನಿಗಮಗಳಿಗೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುಮಾರು 1,000 ಕೋಟಿಗಿಂತಲೂ ಹೆಚ್ಚು ಅನುದಾನವನ್ನು ಕೊಟ್ಟಂಥ ಇತಿಹಾಸವಿತ್ತು. ಆದರೆ ತಾವು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಈ ಎಲ್ಲ ಹಿಂದುಳಿದ 11 ಅಭಿವೃದ್ಧಿ ನಿಗಮಗಳಿಗೆ 1,600 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳ್ಕೊಂಡು ನೀವು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀರಿ. ಆದರೆ ಇವತ್ತಿನವರೆಗೆ ಈ ಎಲ್ಲ ನಿಗಮಗಳಿಗೆ ವೆಚ್ಚ ಮಾಡಿದ್ದು ಕೇವಲ 57.04 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡುವ ಮುಖಾಂತರ ಈ ಒಂದು ಜನಾಂಗಕ್ಕೆ ನೀವು ಘೋರ ಅನ್ಯಾಯವನ್ನು ಮಾಡಿದಿರಿ. ಇದನ್ನು ನಾವು ಇಡೀ ಒಂದು ಭಾರತೀಯ ಜನತಾ ಪಕ್ಷ ಹಿಂದುಳಿದ ವರ್ಗಗಳ ಮೋರ್ಚಾ ಬಲವಾಗಿ ಖಂಡಿಸಿದ ಬಂಧುಗಳೇ. ಅದರಂತೆ ಇವತ್ತು ನಾವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಎಲೆಮಾರೆ ಕಾಯಿ ಅಂತ ಇರುವಂಥ ಸಣ್ಣ ಸಣ್ಣ ಸಮುದಾಯಗಳಿರುವಂಥ ಕಂಬಾರ, ಕುಂಬಾರ, ಹೂಗಾರ, ಮಾಳಿ, ಗಾಣಿಗ, ಮಡಿವಾಳ ಇನ್ನಿತರ ಎಲ್ಲ ಸಮುದಾಯಗಳಿಗೆ ಇವತ್ತು ಮುಖ್ಯವಾಹಿನಿಗೆ ತರಬೇಕಂತ ತಿಳ್ಕೊಂಡು ಅವೆಲ್ಲ ಪ್ರತ್ಯೇಕವಾದಂಥ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಮುಖ್ಯವಾಗಿ ತರುವಂಥ ಕೆಲಸ ನಾವು ಮಾಡಿದ್ದೀವಿ. ಆದರೆ ಇಲ್ಲಿಯವರೆಗೆ ಈ ನಿಗಮಗಳಿಗೆ ಫೈನಾನ್ಷಿಯಲ್ ಅಪ್ರೂವಲ್ ಕೊಡಲೇ ಅಲ್ಲದೆ 1 ಪೈಸೆನೂ ಕೂಡ ನೀವು ನಿಗಮಕ್ಕೆ ಅನುದಾನ ಬಿಡುಗಡೆ ಮಾಡಿಲ್ಲ. ಆದ್ದರಿಂದ ನಾವು ಇದನ್ನು ಬಲವಾಗಿ ಖಂಡಿಸಿ ಕೂಡಲೇ ಈ ನಿಗಮಗಳಿಗೆ ಅನುದಾನ ಕೊಡಬೇಕೆನ್ನುವಂಥ ಮನವಿಯನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಯಾಗಿ ಕಲಬುರಗಿ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಾದಂಥ ಏನು ಜುಲೈ ತಿಂಗಳಲ್ಲಿ ಹಿಂಗಾರಿನಲ್ಲಿ ನಮ್ಮ ರೈತರಿಗೆ ವಿಶೇಷವಾಗಿ ಇವತ್ತು ಏನು ಹೆಸರು, ಉದ್ದು, ಕಡಲೆ, ಜೋಳ, ಹೆಸರು, ಉದ್ದು ಮತ್ತು ತೊಗರಿ ಬೆಳೆಗಳಿಗೆ ಅತಿವೃಷ್ಟಿಯಿಂದ ಸುಮಾರು 19,965 ಏನು ಎಕರೆ ಪ್ರದೇಶದಲ್ಲಿ, ಹೆಕ್ಟರ್ ಪ್ರದೇಶದಲ್ಲಿ ಇವತ್ತು ಅತಿವೃಷ್ಟಿಯಿಂದ ಹಾನಿಯಾಗ್ಯದ. ಸರ್ಕಾರಕ್ಕೆ ವರದಿನೂ ಕೂಡ ಸಿಕ್ಕಿದೆ. ಆದರೆ ಇಲ್ಲಿವರೆಗೆ 1 ರೂಪಾಯಿನೂ ಕೂಡ ತಾವು ಅನುದಾನ ಬಿಡುಗಡೆ ಮಾಡಿಲ್ಲ. ಅದೇ ರೀತಿಯಾಗಿ ಇದೇ ವೇದಿಕೆ ಮೇಲೆ ನಿಂತು ಏನು ಹೋದ ವರ್ಷ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು, ಸನ್ಮಾನ್ಯ ನಮ್ಮ ಏನು ಶರಣಪ್ರಕಾಶ್ ಪಾಟೀಲ್ ಅವರು ಈ ಸರ್ಕಾರಕ್ಕೆ 25,000 ರೂಪಾಯಿ ಪ್ರತಿ ಹೆಕ್ಟರ್ ಕೊಡಬೇಕಂತ ತಿಳ್ಕೊಂಡು ನೀವು ಭಾಷಣ ಮಾಡಿದಿರಿ. ಇವತ್ತು ನಿಮ್ಮದೇ ಸರ್ಕಾರದ ಈ ಜಿಲ್ಲೆಯಲ್ಲಿ ಸುಮಾರು 7,30,000 ಕೋಟಿ 7,30,000 ಹೆಕ್ಟರ್ ಪ್ರದೇಶದಲ್ಲಿ ತೊಗರಿ ಬೆಳೆ ನೆಡರೋಗದಿಂದ ನಾಶ ಆಗ್ಯದ. ನಿಮ್ಗೆ ನಿಜವಾಗಲೂ ನೈತಿಕತೆ ಇತ್ತು, ಈ ಒಂದು ರೈತರ ಬಗ್ಗೆ ಕಳಕಳಿ ಇತ್ತು ಅಂದ್ರೆ ನೀವು ಕೂಡಲೇ ಈ ಹಣವನ್ನು ಬಿಡುಗಡೆ ಮಾಡಬೇಕಂತೂ ಸನ್ಮಾನ್ಯ ನಾವು ಪ್ರಿಯಾಂಕ್ ಖರ್ಗೆ ಮತ್ತು ಶರಣಪ್ರಕಾಶ್ ಪಾಟೀಲ್ ಅವರಿಗೆ ನಾವು ನೇರವಾದಂಥ ಪ್ರಶ್ನೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಈ ವೇದಿಕೆ ಮುಖಾಂತರ ನಾವು ವಿನಂತಿ ಮಾಡಿ ಕೇಳ್ಕೊಳ್ಳೋದಂದ್ರೆ ಕೂಡಲೇ ಏನು ಸುವರ್ಣಸೌಧ ಬೆಳಗಾವಿಯಲ್ಲಿ ನಡೀತದ ಅಧಿವೇಶನದಲ್ಲಿ 1,600 ಕೋಟಿ ರೂಪಾಯಿ ಕೂಡಲೇ ಅನುದಾನ ಬಿಡುಗಡೆ ಮಾಡಬೇಕಂತ ತಿಳ್ಕೊಂಡು ಈ ಒಂದು ವೇದಿಕೆ ಮುಖಾಂತರ ನಾವು ಹೋರಾಟದ ಮುಖಾಂತರ ಆಗ್ರಹವನ್ನು ಪಡಿಸ್ತಾ ಇದ್ದೀವಿ ಬಂಧುಗಳೇ. ಧನ್ಯವಾದ. ಇವತ್ತು ಮಾನ್ಯ ಸಿದ್ದರಾಮಯ್ಯ ಇವರ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರವನ್ನು ಹಿಂದುಳಿದ ವರ್ಗದ ಹೆಸರಿನಲ್ಲಿ ಅಧಿಕಾರ ಹಿಡಿದು ಹಿಂದುಳಿದ ವರ್ಗದ ಜನರಿಗೆ ಮೋಸ ಮಾಡುತ್ತಿದ್ದಾರೆ. ಯಾಕಂದರೆ ಇವತ್ತು ಮಂಡಳ ಆಯೋಗದಲ್ಲಿ ಹೇಳ್ತದೆ
ಹಿಂದುಳಿದ ವರ್ಗದಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸಬೇಕಂತ ಹೇಳ್ತದೆ. ಈ ಮಂಡಳ ಆಯೋಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮದೇ ಸರ್ಕಾರ ಇದ್ದರೂ ಹಿಂದುಳಿದ ಸಮಾಜಕ್ಕೆ ಅನ್ಯಾಯ ಮಾಡ್ತಿದ್ದಾರೆ. ಯಾಕಂದರೆ ಮಂಡಳ ಆಯೋಗದಲ್ಲಿ ಏನು ಹೇಳ್ತದಂದ್ರೆ ಇವತ್ತು ಯಾರಾದರೂ ಇದ್ದ ಸಣ್ಣ ಸಣ್ಣ ಸಮಾಜಗಳು ಯಾವುದು ವಿಶ್ವಕರ್ಮ ಆಗಲಿ ಮತ್ತು ಕುಂಬಾರ ಆಗಲಿ ಏಳಿಗೆ ಆಗಲಿ ಇಂಥ ಹಲವಾರು ಸಮಾಜಗಳನ್ನು ಅಭಿವೃದ್ಧಿವಾಗಿ ಶೈಕ್ಷಣಿಕವಾಗಿ ಮುಂದೆ ತರುವ ದೃಷ್ಟಿಯಿಂದ ಈ ಮುಂದೆ ತರುವಂಥ ದೃಷ್ಟಿಯಲ್ಲಿ ಇವ ಮಂಡಳಿ ಆಯೋಗದಲ್ಲಿ ಹೇಳ್ತದೆ. ಯಾಕಂದರೆ ಇವು ಸಣ್ಣ ಸಣ್ಣ ಅಭಿವೃದ್ಧಿ ನಿಗಮವನ್ನು ಯಾಕೆ ಮಾಡ್ತಾರಂದ್ರೆ ಅಂಥ ನಿಗಮಗಳಲ್ಲಿ ಆ ಸಮಾಜವನ್ನು ಅಭಿವೃದ್ಧಿಪಡಿಸಬೇಕು, ಮುಂದೆ ಶೈಕ್ಷಣಿಕವಾಗಿ ಮುಂದೆ ಪಡಿಸಬೇಕು. ಇಂಥ ಸ್ಥಳವಾಗಿರುವಂಥ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ಹೆಸರಿನಲ್ಲಿ ಬಂದು ಅಧಿಕಾರಕ್ಕೆ ಬಂದ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ಸಮಾಜಕ್ಕೆ ಅನ್ಯಾಯ ಮಾಡ್ತಾರೆ. ಕೂಡಲೇ ಅವರನ್ನು ಎಚ್ಚೆತ್ತುಕೊಂಡು ಹಿಂದುಳಿದ ಸಮಾಜವಾಗಿ ನಿಗಮ ಮಂಡಳಿಗೆ ಹಣ ಬಿಡುಗಡೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದರು.